ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸ್ತಾ ಇದೆ. ಜೆಡಿಎಸ್ ಕೋಟೆಯಲ್ಲಿ ಕೈಕಲಿಗಳ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ. ತಮಗ್ ತೋಚಿದ ಹೆಸರನ್ನ ಹಾಕಿ ಮುಖಂಡರಿಂದ ಸ್ವಾಗತ ಕೋರಲಾಗ್ತಾ ಇದೆ. ಬಗೆ ಬಗೆಯ ಹೆಸರಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಕೆಪಿಸಿಸಿಯಿಂದ ಜನ ಕಲ್ಯಾಣ ಸಮಾವೇಶಕ್ಕೆ ಅಧಿಕೃತವಾಗಿ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ರಾರಾಜಿಸ್ತಾ ಇದೆ. ಒಂದೇ ಸಮಾವೇಶಕ್ಕೆ 4 ಹೆಸರುಗಳ ಫ್ಲೆಕ್ಸ್ ಹಾಗೆ ಬ್ಯಾನರ್ ಅನ್ನ ರೆಡಿ ಮಾಡಿದ್ದಾರೆ. ಸಮಾವೇಶ ಆಗ್ತಾ ಇರೋದು ಒಂದೇ, ಆದ್ರೆ 4 ಹೆಸರಿನ ಫ್ಲೆಕ್ಸ್ ಹಾಗೂ ಬ್ಯಾನರ್ ಗಳನ್ನ ಸಿದ್ಧಗೊಳಿಸಲಾಗಿದೆ. ಎಲ್ಲೆಡೆಯಲ್ಲೂ ಈ ರೀತಿಯಾಗಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ನ ಫ್ಲೆಕ್ಸ್ಗಳು ಬಗೆ ಬಗೆಯ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಜನಕಲ್ಯಾಣ ಸಮಾವೇಶ ಕೆಪಿಸಿಸಿಯಿಂದ ಅಧಿಕೃತವಾದಂತಹ ಹೆಸರು. ಪೋಸ್ಟರ್ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ. 4 ಬಗೆಯ ಪೋಸ್ಟರ್, 4 ಬಗೆಯ ಹೆಸರಿನ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ. ಒಂದು ಜನಕಲ್ಯಾಣ ಸಮಾವೇಶ, ಇನ್ನೊಂದು ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ, ಹಾಗೇನೆ ಸ್ವಾಭಿಮಾನಿ ಸಮಾವೇಶ ಅಂತ ಈ ರೀತಿ ಬಗೆ ಬಗೆಯ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಹಾಸನದಲ್ಲಿ. ಶೋಷಿತ ವರ್ಗದ ಸ್ವಾಭಿಮಾನಿ ಸಮಾವೇಶ ಫ್ಲೆಕ್ಸ್ ಅನ್ನ ನೋಡ್ತಾ ಇದ್ದೀರಿ ನೀವು. ನಗರಕ್ಕೆ ಎಂಟ್ರಿ ಕೊಡೋ ದಾರಿಯಲ್ಲೇ ಬೃಹತ್ತಾದಂತಹ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. 4 ಬಗೆಯ ಹೆಸರಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂತಹ ದೃಶ್ಯ ಇದು. ಜೆಡಿಎಸ್ ಭದ್ರಕೋಟೆ ದೇವೇಗೌಡರ ನೆಲ ಹಾಸನದಲ್ಲಿ ಇವತ್ತು ಕಾಂಗ್ರೆಸ್ ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಇದು ಸ್ವಾಭಿಮಾನಿ ಸಮಾವೇಶವೋ ಅಥವಾ ಜನ ಕಲ್ಯಾಣ ಸಮಾವೇಶವೋ ಅನ್ನುವಂಥ ಗೊಂದಲದ ನಡುವೆಯೇ ಈ ಸಮಾವೇಶ ನಡೀತಾ ಇದೆ. ಇದು ಸ್ವಾಭಿಮಾನಿ ಸಮಾವೇಶವೋ, ಜನಾಂದೋಲನ ಸಮಾವೇಶವೋ, ಜಲ ಕಲ್ಯಾಣ ಸಮಾವೇಶವೋ, ಹಲವು ರೀತಿಯಾದಂಥ ಹೆಸರುಗಳು ನಮಗೆ ಕಾಣಸಿಗ್ತಾ ಇದ್ದಾವೆ. ಈ ಹೆಸರುಗಳು ಯಾಕೆ ಪ್ರಮುಖ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನಾನೀಗ ಡೈರಿ ಸರ್ಕಲ್ನಲ್ಲಿರ್ತಕ್ಕಂಥ ಫ್ಲೆಕ್ಸ್ಗಳನ್ನು ಹಾಕಿರುವಂಥ ಜಾಗದಲ್ಲಿದ್ದೇನೆ. ಸಾಕಷ್ಟು ಫ್ಲೆಕ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮೊದಲ ಒಂದು ಫ್ಲೆಕ್ಸನ್ನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಭಾನುವಾರ ಇದರ ಹೆಸರು ಫೈನಲ್ ಆಯಿತು. ಸೊ ಹೆಸರು ಫೈನಲ್ ಆದಮೇಲೆ ಒಂದಷ್ಟು ಗೊಂದಲಗಳು ಇತ್ತು. ಸೊ ಆ ಕಾರಣಕ್ಕಾಗಿ ಯಾವ ಹೆಸರುಗಳನ್ನು ಹಾಕಿಸ್ಬೇಕು ಅನ್ನುವಂಥವ್ರು, ಯಾಕಂದರೆ ಸ್ವಾಗತ ಕೋರುವಂಥ ಫ್ಲೆಕ್ಸ್ಗಳು ಹಾಸನದಾದ್ಯಂತ ಸಾಕಷ್ಟು ರಾರಾಜಿಸ್ತಾ ಇದ್ದಾವೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅಂತ ಅಧಿಕೃತವಾಗಿ ಕೆಪಿಸಿಸಿಯಿಂದ ಬಿಡುಗಡೆ ಆಗಿರುವಂಥ ಪೋಸ್ಟರ್ನಲ್ಲಿ ಕೇವಲ ಜನ ಕಲ್ಯಾಣ ಸಮಾವೇಶ ಅಂತ ಇದೆ. ಆದರೆ ಇಲ್ಲಿ ಗಮನಿಸಿದಾಗ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಫ್ಲೆಕ್ಸ್ಗಳು ಕಾಣ್ತಾ ಇದ್ದಾವೆ. ಇನ್ನೂ ಒಂಚೂರು ಮುಂದೆ ಹೋದ ನೋಡಿದಾಗ ಹಾಸನದ ಸಂಸದರಾಗಿರುವಂಥ ಶ್ರೇಯಸ್ ಪಟೇಲ್ ಹೆಚ್ಚು ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಸೊ ಅವರು ಹಾಕಿರುವಂಥ ಸಮಾವೇಶದಲ್ಲಿ ಕೇವಲ ಜನಾಂದೋಲನ ಸಮಾವೇಶ ಅಂತ ಮಾತ್ರ ಮುದ್ರಣ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕನ್ಫ್ಯೂಷನ್ ಅಂತೂ ಸಹಜವಾಗಿ ಇದ್ದೇ ಇದೆ. ಯಾಕೆಂದರೆ ಯಾವ ಹೆಸರನ್ನು ಫೈನಲ್ ಮಾಡಬೇಕು ಅನ್ನೋದು, ಯಾಕೆಂದರೆ ಆರಂಭದಲ್ಲಿ ಇದ್ದದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನುವಂಥ ಹೆಸರನ್ನು ಅಧಿಕೃತಗೊಳಿಸಲಾಗಿತ್ತು. ಸೊ ಅದಾದ ಮೇಲೆ ಪಾರ್ಟಿ ಟೇಕ್ ಓವರ್ ಮಾಡಿದ್ಮೇಲೆ ಹೆಸರು ಬದಲಾವಣೆ ಆಗಿದೆ. ಇಲ್ಲೂ ಕೂಡ 2 ಫ್ಲೆಕ್ಸ್ ಹಾಕಿದ್ದಾರೆ ನೋಡಿದ್ದೀರಾ. ಒಂದು ಕಡೆ ಜನ ಕಲ್ಯಾಣ ಸಮಾವೇಶ ಅಂತ ಹಾಕಿದ್ದಾರೆ, ಮತ್ತೊಂದು ಕಡೆ ಜನ ಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಫ್ಲೆಕ್ಸನ್ನು ಕೂಡ ಹಾಕಿದ್ದಾರೆ. ಇದರ ಜೊತೆಗೆ ಸ್ವಾಭಿಮಾನಿಯ ಹೆಸರು ಕೂಡ ಇರೋದ್ರಿಂದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಒಳಗೊಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದಾಗ್ತಾ ಇರೋದ್ರಿಂದ ಒಂದು ಯಶಸ್ಸು ಸಿಗಬಹುದಾದಂಥ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾಸನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.